ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತ ತನ್ನ ದೀರ್ಘ ದೂರದ ರಾಕೆಟ್ ಆರ್ಟಿಲರಿ ಶಕ್ತಿಯನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುತ್ತಿದೆ. ಈಗಾಗಲೇ ಪಿನಾಕಾ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಸಿಸ್ಟಮ್ ಮೂಲಕ ಭಾರತ ದೊಡ್ಡ ಸಾಧನೆ ಮಾಡಿದೆ. 120 ಕಿಲೋಮೀಟರ್ ರೇಂಜ್ ಇರುವ ಪಿನಾಕಾ LRGR ಯಶಸ್ವಿಯಾಗಿ ಪರೀಕ್ಷೆ ಪೂರೈಸಿದೆ. ಆದರೆ ಈಗ ವಿಷಯ ಇನ್ನೂ ದೊಡ್ಡದಾಗಿದೆ. DRDO ಈಗ 300 ಕಿಲೋಮೀಟರ್ ರೇಂಜ್ ಇರುವ ಹೊಸ ಪಿನಾಕಾ LRGR ರಾಕೆಟ್ ಅಭಿವೃದ್ಧಿಯನ್ನು ಮಾಡುತ್ತಿದೆ. ಅಷ್ಟೇ ಅಲ್ಲ, ಮತ್ತೊಂದು 450 ಕಿಲೋಮೀಟರ್ ರೇಂಜ್ ಹೊಂದಿರುವ ಸೂಪರ್ ಲಾಂಗ್ ರೇಂಜ್ ಪಿನಾಕಾ ರಾಕೆಟ್ ಮೇಲೂ ಕೆಲಸ ಶುರುವಾಗಿದೆ. ಅಂದರೆ ಇದು ಭಾರತದ ಇತಿಹಾಸದಲ್ಲೇ ಅತಿ ದೀರ್ಘ ದೂರದ ಗೈಡೆಡ್ ರಾಕೆಟ್ ಆಗಲಿದೆ. DRDO ಈಗಾಗಲೇ 120 ಕಿಲೋಮೀಟರ್ನ LRGR ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಮುಗಿಸಿದೆ. 300 ಕಿಲೋಮೀಟರ್ ರಾಕೆಟ್ ಈಗ ಡಿಸೈನ್ ಮತ್ತು ಡೆವಲಪ್ಮೆಂಟ್ನ ಹಂತದಲ್ಲಿದೆ. ಮುಂದಿನ 3 ವರ್ಷಗಳಲ್ಲಿ ಡೆವಲಪ್ಮೆಂಟಲ್ ಟ್ರಯಲ್ಸ್ ಶುರುವಾಗುವ ಸಾಧ್ಯತೆ ಇದೆ ಮತ್ತು ಸುಮಾರು 5 ವರ್ಷಗಳಲ್ಲಿ ಇದು ಭಾರತೀಯ ಸೇನೆಗೆ ಸೇರ್ಪಡೆಯಾಗುವ ನಿರೀಕ್ಷೆ ಇದೆ. ಇದಕ್ಕೆ ಜೊತೆಯಾಗಿ DRDO ಈಗ 450 ಕಿಲೋಮೀಟರ್ನ LRGR ಮೇಲೂ ಕೆಲಸ ಆರಂಭಿಸಿದೆ. ಈ 450 ಕಿಲೋಮೀಟರ್ನ ರಾಕೆಟ್ ಆರ್ಟಿಲರಿ ಮತ್ತು ಟ್ಯಾಕ್ಟಿಕಲ್ ಬ್ಯಾಲಿಸ್ಟಿಕ್ ಮಿಸೈಲ್ ನಡುವಿನ ಗ್ಯಾಪ್ ಅನ್ನು ತುಂಬುವ ವ್ಯವಸ್ಥೆಯಾಗಿ ರೂಪುಗೊಳ್ಳುತ್ತಿದೆ. ಅಂದರೆ ಒಂದು ಕಡೆ ಲಾಂಗ್ ರೇಂಜ್ ರಾಕೆಟ್ ಆರ್ಟಿಲರಿ, ಮತ್ತೊಂದು ಕಡೆ ಪ್ರಳಯ ಕ್ಷಿಪಣಿಯ ತರಹದ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್. ಈ ಎರಡರ ಮಧ್ಯೆ ಇರುವ ಜಾಗವನ್ನು ಈಗ ಈ ಪಿನಾಕಾ ಸೂಪರ್ ಲಾಂಗ್ ರೇಂಜ್ ರಾಕೆಟ್ ತುಂಬಲಿದೆ. ಪ್ರಳಯ ಮಿಸೈಲ್ ತರಹದ ಸಿಸ್ಟಮ್ಗಳು 500 ಕಿಲೋಮೀಟರ್ಗೂ ಹೆಚ್ಚು ದೂರಕ್ಕೆ ದಾಳಿ ಮಾಡಬಲ್ಲವು. ಆದರೆ ಅವು ದುಬಾರಿ, ಕಡಿಮೆ ಸಂಖ್ಯೆಯಲ್ಲಿ ಬಳಸಲಾಗುತ್ತವೆ. ಆದರೆ ಈ ಹೊಸ ಪಿನಾಕಾ LRGR ಸಿಸ್ಟಮನ್ನು ಏನು ಮಾಡುತ್ತದೆ ಅಂದರೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅತ್ಯಂತ ನಿಖರತೆಯೊಂದಿಗೆ ಶತ್ರು ಗುರಿಗಳ ಮೇಲೆ ವೇಗವಾಗಿ ದಾಳಿ ಮಾಡುವ ಸಾಮರ್ಥ್ಯ ಕೊಡುತ್ತದೆ. ಒಂದೇ ಲಾಂಚರ್ನಿಂದ ಹಲವು ಗೈಡೆಡ್ ರಾಕೆಟ್ಗಳನ್ನು ಒಂದೇ ಸಮಯದಲ್ಲಿ ಹಾರಿಸಿ ಶತ್ರು ಗುರಿಗಳನ್ನು ಸ್ಯಾಚುರೇಷನ್ ಅಟ್ಯಾಕ್ನ ಮೂಲಕ ನಾಶ ಮಾಡುವ ಸಾಮರ್ಥ್ಯ ಇದಕ್ಕಿದೆ. ಈ 450 ಕಿಲೋಮೀಟರ್ನ ರಾಕೆಟ್ ಮೂಲಕ ಭಾರತ ಶತ್ರು ದೇಶದ ಒಳಭಾಗದಲ್ಲಿರುವ ಏರ್ಬೇಸ್ಗಳು, ಲಾಜಿಸ್ಟಿಕ್ಸ್ ಹಬ್ಗಳು, ಕಮಾಂಡ್ ಸೆಂಟರ್ಗಳು, ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಹಾಗೂ ಸ್ಟ್ರಾಟಜಿಕ್ ಇನ್ಸ್ಟಾಲೇಷನ್ಗಳನ್ನು ಇವೆಲ್ಲವನ್ನು ನಿಖರವಾಗಿ ಗುರಿಯಾಗಿಸಿ ದಾಳಿ ಮಾಡಬಹುದು. ಮಾಹಿತಿಯ ಪ್ರಕಾರ 300 ಕಿಲೋಮೀಟರ್ ಪಿನಾಕಾ ಸಿಸ್ಟಮ್ ಟ್ರಯಲ್ಸ್ ಮುಗಿದ ನಂತರ 450 ಕಿಲೋಮೀಟರ್ನ ಪಿನಾಕಾ ಸಿಸ್ಟಮ್ ಟೆಸ್ಟ್ ಫೇಸ್ಗೆ ಹೋಗಲಿದೆ. ಸುಮಾರು 4 ರಿಂದ 5 ವರ್ಷಗಳಲ್ಲಿ ಇದರ ಫ್ಲೈಟ್ ಟ್ರಯಲ್ಸ್ ಆರಂಭವಾಗುವ ಸಾಧ್ಯತೆ ಇದೆ. ಇವೆಲ್ಲವೂ ಒಂದು ದೊಡ್ಡ ಪ್ಲ್ಯಾನ್ನ ಭಾಗವಾಗಿದೆ. ಭಾರತ ಈಗ ರಾಕೆಟ್ ಫೋರ್ಸ್ ಎಂಬ ಹೊಸ ವಿಶೇಷ ಸೇನಾ ಘಟಕ ರಚನೆಗೆ ತಯಾರಿ ಮಾಡುತ್ತಿದೆ. ಈ ರಾಕೆಟ್ ಫೋರ್ಸ್ನ ಅಡಿಯಲ್ಲಿ ಲಾಂಗ್ ರೇಂಜ್ ರಾಕೆಟ್ಗಳು, ಪ್ರಿಸಿಷನ್ ಸ್ಟ್ರೈಕ್ ಸಿಸ್ಟಮ್ಗಳು, ಮಿಸೈಲ್ ಸಿಸ್ಟಮ್ಗಳು, ಡೀಪ್ ಸ್ಟ್ರೈಕ್ ವೆಪನ್ಗಳು ಎಲ್ಲವನ್ನು ಒಂದೇ ಕಮಾಂಡ್ ಸ್ಟ್ರಕ್ಚರ್ನ ಅಡಿಯಲ್ಲಿ ತರಲಾಗುತ್ತದೆ. ಈ ರಾಕೆಟ್ ಫೋರ್ಸ್ನ ಕೆಲಸ ಡಿಟರೆನ್ಸ್ ಆಪರೇಷನ್, ಕೌಂಟರ್ ಫೋರ್ಸ್ ಮಿಷನ್ಸ್, ಡೀಪ್ ಸ್ಟ್ರೈಕ್ ಆಪರೇಷನ್ಸ್, ಸ್ಟ್ರಾಟಜಿಕ್ ಸ್ಟ್ರೈಕ್ ಪ್ಲಾನಿಂಗ್, ಮಲ್ಟಿ ಫ್ರಂಟ್ ವಾರ್ಫೇರ್ ಕೇಪಬಿಲಿಟಿ. ಭವಿಷ್ಯದಲ್ಲಿ ಭಾರತದ ಸ್ಟ್ರೈಕ್ ಆರ್ಕಿಟೆಕ್ಚರ್ ಹೀಗೆ ಇರುತ್ತದೆ. 40 ರಿಂದ 90 ಕಿಲೋಮೀಟರ್ನ ಸಾಮಾನ್ಯ ಪಿನಾಕಾ ರಾಕೆಟ್ಗಳು, 120 ಕಿಲೋಮೀಟರ್ನ ಗೈಡೆಡ್ ಪಿನಾಕಾ LRGR, 300 ಕಿಲೋಮೀಟರ್ನ ಲಾಂಗ್ ರೇಂಜ್ ಪಿನಾಕಾ, 450 ಕಿಲೋಮೀಟರ್ನ ಸೂಪರ್ ಲಾಂಗ್ ರೇಂಜ್ ಪಿನಾಕಾ. ಅದಕ್ಕೂ ಮುಂದೆ ಪ್ರಳಯ ತರಹದ ಟ್ಯಾಕ್ಟಿಕಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು. ಅಂದರೆ ಒಂದು ಲೇಯರ್ಡ್ ಸ್ಟ್ರೈಕ್ ಸಿಸ್ಟಮ್, ಒಂದು ಇಂಡಿಜಿನಸ್ ಸ್ಟ್ರೈಕ್ ಪವರ್, ಒಂದು ಫಾಸ್ಟ್ ರೆಸ್ಪಾನ್ಸ್ ಪ್ರಿಸಿಷನ್ ಅಟ್ಯಾಕ್ ಕೆಪಬಿಲಿಟಿ, ಇನ್ನೊಂದು ಮಾಡರ್ನ್ ವಾರ್ಫೇರ್ ರೆಡಿ ಸ್ಟ್ರಕ್ಚರ್.
ಇವೆಲ್ಲವೂ ಸೇರಿ ಭವಿಷ್ಯದ ಭಾರತದ ರಾಕೆಟ್ ಫೋರ್ಸ್ನ ಬ್ಯಾಕ್ ಬೋನ್ ಆಗಲಿದೆ. ಇದು ಕೇವಲ ಹೊಸ ರಾಕೆಟ್ ಪ್ರಾಜೆಕ್ಟ್ ಅಲ್ಲ, ಇದು ಭಾರತದ ಸೇನಾ ತಂತ್ರಜ್ಞಾನದ ಸಂಪೂರ್ಣ ದಿಕ್ಕನ್ನೇ ಬದಲಾಗಿಸುವ ಸ್ಟ್ರಾಟಜಿಕ್ ಶಿಫ್ಟ್. ಭಾರತ ಈಗ ದೀರ್ಘ ದೂರದ ಯುದ್ಧ ಶಕ್ತಿಯಲ್ಲಿ ಹೊಸ ಅಧ್ಯಾಯಕ್ಕೆ ಕಾಲಿಟ್ಟಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.